ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯ ಸ್ನೇಹಿತರೆ, ಮೊದಲನೆಯದಾಗಿ ನಿಮ್ಮೆಲ್ಲರ ಮೇಲೆ ಜಗದಂಬೆ ತಾಯಿ, ಶಿವ ಭಗವಂತ, ಶ್ರೀ ಗಣೇಶ ಹಾಗೂ ಶ್ರೀ ಹನುಮಂತನ ಕೃಪೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯ ನೆಲೆಸಲಿ. ಇದೇ ನಮ್ಮ ಸತ್ಯವಾದ ಮನಸ್ಸಿನ ಪ್ರಾರ್ಥನೆಯಾಗಿದೆ. ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಒಂದು ಸಣ್ಣ ಶುಭ ಪರಿಹಾರದೊಂದಿಗೆ ಪ್ರಾರಂಭಿಸೋಣ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಸಂಜೆ ಅವಕಾಶ ಸಿಕ್ಕರೆ ಶ್ರದ್ಧೆಯಿಂದ ದೇವರೆದುರು ಒಂದು ದೀಪವನ್ನು ಹಚ್ಚಿ ಹಾಗೂ ಮನಸ್ಸಿನಲ್ಲಿ ನಿಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಿ. ಬಹಳಷ್ಟು ಜನರು ಇದನ್ನು ಮನಸ್ಸನ್ನು ಏಕಾಗ್ರಗೊಳಿಸುವ ಹಾಗೂ ಸಕಾರಾತ್ಮಕ ಆಲೋಚನೆ ಬೆಳೆಸಿಕೊಳ್ಳುವ ಒಂದು ಸುಂದರ ಮಾಧ್ಯಮವೆಂದು ಭಾವಿಸುತ್ತಾರೆ. ಈ ಪರಿಹಾರವನ್ನು ನೀವು ಮಾಡಿದರೆ ನಿಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆಯಾಗುತ್ತದೆ. ಖಂಡಿತ ಯಾವುದಾದರೂ ಒಂದು ಪವಾಡ ನೋಡಲು ಸಿಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಯಾರ ಮನಸ್ಸಿನಲ್ಲಿ ನಂಬಿಕೆಯ ಜ್ಯೋತಿ ಬೆಳಗುತ್ತದೆಯೋ ಅವರ ಜೀವನದಲ್ಲಿ ಭರವಸೆಯು ಪ್ರತಿದಿನ ಬೆಳೆಯುತ್ತದೆ. ದಾರಿಗಳು ಎಷ್ಟೇ ಕಠಿಣವಾಗಿದ್ದರೂ ಧೈರ್ಯ ತಳೆಯುವವರ ಗುರಿಯು ತಾನಾಗಿ ಹುಡುಕಿಕೊಂಡು ಬರುತ್ತದೆ. ಸ್ನೇಹಿತರೆ, ಇಂದು ನೀವು ಈ ವಿಡಿಯೋಗೆ ತಲುಪಿದ್ದರೆ ಇದನ್ನು ಒಂದು ಉತ್ತಮ ಅವಕಾಶವೆಂದು ಭಾವಿಸಿ ಒಂದು ಶುಭ ಪವಾಡವೆಂದು ತಿಳಿಯಿರಿ. ಕೆಲವು ಸಕಾರಾತ್ಮಕ ಮಾತುಗಳನ್ನು ಕೇಳಿ ನಿಮ್ಮ ಮನಸ್ಸನ್ನು ಬಲಪಡಿಸಿಕೊಳ್ಳಿ ಹಾಗೂ ಮುಂಬರುವ ಸಮಯಕ್ಕಾಗಿ ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ಬರಲಿರುವ ಸಮಯ ನಿಮಗಾಗಿ ಎಷ್ಟು ವಿಶೇಷ ಹಾಗೂ ಪ್ರಮುಖವಾಗಿರಲಿದೆ ಎಂದರೆ ನೀವು ಎಂದಿಗೂ ಕನಸಿನಲ್ಲಿ ಯೋಚಿಸಿರುವುದಿಲ್ಲ. ಹೌದು ಸ್ನೇಹಿತರೆ, ನಾವು ಇಲ್ಲಿ ಯಾರನ್ನು ಹೆದರಿಸಲು ಬಂದಿಲ್ಲ, ಇಲ್ಲಿಗೆ ಜಾಗೃತಿ ಮೂಡಿಸಲು, ಪ್ರೇರೇಪಿಸಲು ಹಾಗೂ ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುನ್ನಡೆಯುವ ಸಂದೇಶ ನೀಡಲು ಬಂದಿದ್ದೇವೆ. ಹೌದು ಸ್ನೇಹಿತರೆ, ಸಾಧ್ಯವಾದರೆ ನಿಮ್ಮ ತಂದೆ ತಾಯಿ ಅಥವಾ ಮನೆಯ ಹಿರಿಯರ ಆಶೀರ್ವಾದ ಪಡೆದು ದಿನವನ್ನು ಪ್ರಾರಂಭಿಸಿ. ಅವರ ಪ್ರೀತಿ ಮತ್ತು ಆಶೀರ್ವಾದ ಜೀವನದಲ್ಲಿ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಕಷ್ಟಗಳಿಗೆ ಹೆದರಿ ಕುಳಿತುಕೊಳ್ಳುವವರು ಆಗಾಗ್ಗೆ ಗುರಿ ತಲುಪುವ ಮೊದಲೇ ಹಿಂದಿರುಗುತ್ತಾರೆ. ಯಾರು ಮುಗುಳ್ನಗುತ್ತಾ ಪ್ರತಿಯೊಂದು ಸವಾಲನ್ನು ಸ್ವೀಕರಿಸುತ್ತಾರೋ ಯಶಸ್ಸು ಒಂದು ದಿನ ಅವರ ಪಾದಗಳನ್ನು ಖಂಡಿತವಾಗಿ ಚುಂಬಿಸುತ್ತದೆ. ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಕತ್ತಲೆ ಇರುವುದಿಲ್ಲ ಎಂದು ಹೇಳುತ್ತಾರಲ್ಲವೇ. ದೇವರೆಡೆ ನಂಬಿಕೆ ಇದ್ದರೆ ಸ್ನೇಹಿತರೆ, ನಿಮ್ಮ ಆ ನಂಬಿಕೆ ದೇವರು ಎಂದಿಗೂ ಹುಸಿಗೊಳಿಸುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಜೀವನದಲ್ಲಿ ಎಂದಿಗೂ ನಿಮ್ಮ ಹಣೆಯ ಬರವನ್ನು ದೂಷಿಸುವುದಕ್ಕಿಂತ ನಿಮ್ಮ ಕರ್ಮಗಳನ್ನು ಉತ್ತಮಗೊಳಿಸುವುದು ಲೇಸು. ಒಳ್ಳೆಯ ಆಲೋಚನೆಗಳು, ಪ್ರಾಮಾಣಿಕ ಪರಿಶ್ರಮ ಮತ್ತು ಸಹನೆ ಇವೇ ಅತ್ಯಂತ ದೊಡ್ಡ ಪರಿಹಾರಗಳು. ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ನಿಮಗೆ ಹೃದಯಪೂರ್ವಕ ಸ್ವಾಗತ ಹಾಗೂ ನೀವು ನಮ್ಮ ಹಳೆಯ ಚಂದಾದಾರರಾಗಿದ್ದರೆ ಅಥವಾ ಕುಟುಂಬದ ಸದಸ್ಯರಾಗಿದ್ದರೆ ನಮ್ಮ ಪ್ರೀತಿ ಮತ್ತು ನಂಬಿಕೆ ನಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಹೌದು ಸ್ನೇಹಿತರೆ, ನಿಮಗೆ ಶ್ರೇಷ್ಠ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇವೆ. ಏಕೆಂದರೆ ನೀವು ಕೋಟ್ಯಾಧಿಪತಿಯಾಗುವ ಹಾದಿಯಲ್ಲಿ ಸಾಗುತ್ತಿದ್ದೀರಿ. ಈಗ ನೀವು ಅತ್ಯಂತ ಶೀಘ್ರದಲ್ಲೇ ಕೋಟ್ಯಾಧಿಪತಿ ಆಗಲಿದ್ದೀರಿ. ಹೌದು ಸ್ನೇಹಿತರೆ, ದೇವತಾ ದೇವ ಶ್ರೀ ಮಹಾದೇವನ ಆಶೀರ್ವಾದದಿಂದ ನಾಳೆಯಿಂದ ನೀವು ಬಹುದೊಡ್ಡ ಶ್ರೀಮಂತ ವ್ಯಕ್ತಿಯಾಗಲಿದ್ದೀರಿ. ಆದರೆ ಸ್ನೇಹಿತರೆ, ಈಗ ನಾನು ನಿಮಗೆ ನಿಮ್ಮ ಯಾವುದೇ ತೊಂದರೆಗಳು ಇದ್ದರೂ ಅದನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಒಬ್ಬ ಅತ್ಯಂತ ದೊಡ್ಡ ದೇವರು ಕಳೆದ 3 ವಾರಗಳಿಂದ ನಿಮ್ಮ ಮನೆಯಲ್ಲಿ ಸುಳಿದಾಡುತ್ತಿದ್ದಾರೆ. ಇತ್ತ ಅತ್ತ ಸಮಯವಿರುವಾಗಲೇ ತಿಳಿದುಕೊಳ್ಳಿ, ಈ ದೇವರು ನಿಮಗೆ ಬಹಳಷ್ಟು ನೀಡಲಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಒಬ್ಬ ಅತ್ಯಂತ ದೊಡ್ಡ ದೇವರು ಕಳೆದ 3 ವಾರಗಳಿಂದ ನಿಮ್ಮ ಮನೆಯಲ್ಲಿ ಸುಳಿದಾಡುತ್ತಿದ್ದಾರೆ ಹಾಗೂ ಈ ವಿಷಯ ತಿಳಿದು ನಿಮಗೆ ಆಶ್ಚರ್ಯವಾಗಬಹುದು. ಇದುವರೆಗೆ ಈ ದೇವರು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ. ಆದರೆ ಸ್ನೇಹಿತರೆ, ಅವರು ನೀಡಿದ ಸೂಚನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ಹಾಗೂ ಅವರು ಹೇಳಿದಂತೆ ನೀವು ನಡೆಯದಿದ್ದರೆ ಅವರ ಕೋಪ ಹಾಗೂ ನಿಮ್ಮ ಇಡೀ ಕುಟುಂಬದ ಮೇಲೆ ಎದುರಾಗಬಹುದು. ನೋಡಿ ಸ್ನೇಹಿತರೆ, ಈ ದೊಡ್ಡ ದೇವರು ಸಾಮಾನ್ಯವಾಗಿ ಅತ್ಯಂತ ಶಾಂತ ಸ್ವಭಾವದವರು. ಆದರೆ ಇವರಿಗೆ ಕೋಪ ಬಂದರೆ ಇಡೀ ಕುಟುಂಬವನ್ನೇ ನಿರ್ನಾಮ ಮಾಡಿಬಿಡುತ್ತಾರೆ. ರೀತಿ ಈ ದೇವರು ನೀವು ಯಾವುದೇ ರೀತಿಯಲ್ಲಿ ಒಮ್ಮೆ ಪ್ರಸನ್ನಗೊಳಿಸಿದರೆ ನಿಮ್ಮ ಜೀವನ ಈ ಭೂಮಿಯ ಮೇಲೆ ಸ್ವರ್ಗಕ್ಕಿಂತಲೂ ಸುಂದರವಾಗಿರುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸಂಪೂರ್ಣ ಸರಿಯಾಗಿ ಕೇಳುತ್ತಿದ್ದೀರಿ. ಈ ದೇವರು ಕಳೆದ 3 ವಾರಗಳಿಂದ ನಿಮ್ಮ ಮನೆಯಲ್ಲಿ ಸುಳಿದಾಡುತ್ತಿದ್ದಾರೆ. ಅವರ ಆಶೀರ್ವಾದದಿಂದ ಈಗ ನಿಮ್ಮ ಜೀವನದಲ್ಲಿ
ಒಂದು ದೊಡ್ಡ ಪವಾಡ ನಡೆಯಲಿದೆ. ನಂತರ ನಿಮಗೆ ಯಾವುದೇ ಸುಖ ಬೇಕಿರಲಿ, ಯಾವುದೇ ಶುಭ ಸುದ್ದಿ ಬೇಕಿರಲಿ, ಆ ಎಲ್ಲ ಸುಖಗಳು ನಿಮಗೆ ಸಿಗಲಿವೆ. ವಾಹನ ಬಂಗಲೆ ಸುಖವಿರಲಿ, ಮನೆ ಕುಟುಂಬದ ಸುಖವಿರಲಿ, ಸಂತಾನದ ಸುಖವಿರಲಿ ಅಥವಾ ಪ್ರೀತಿ ಸುಖವಿರಲಿ, ಎಲ್ಲ ಸುಖಗಳು ಈಗ ನಿಮಗೆ ಒಂದೊಂದಾಗಿ ಸಿಗಲಿವೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ದೂರವಾಗಲಿವೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮ್ಮೆಲ್ಲರಿಗಾಗಿ. ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ಒಂದು ಸಣ್ಣ ವಿನಂತಿ ಏನೆಂದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ, ಈ ದೊಡ್ಡ ದೇವರು ನಿಮ್ಮ ಮನೆಯಲ್ಲಿ ಯಾವ ಯಾವ ಜಾಗದಲ್ಲಿ ಸುಳಿದಾಡುತ್ತಾರೆ, ಅವರನ್ನು ನೀವು ಗುರುತಿಸುವುದು ಹೇಗೆ ಹಾಗೂ ಅವರನ್ನು ಪ್ರಸನ್ನಗೊಳಿಸುವುದು ಹೇಗೆ. ಈ ತಪ್ಪುಗಳನ್ನು ಮಾಡುವುದರಿಂದ ನೀವು ದೂರವಿರಬೇಕು. ಇಲ್ಲವಾದರೆ ಆ ದೇವರು ನಿಮ್ಮ ಮೇಲೆ ಮುನಿಯಬಹುದು ಅಥವಾ ಕೋಪಗೊಳ್ಳಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಏನಾದರೂ ತಪ್ಪು ಮಾಡಿದರೆ ಈ ದೇವರು ನಿಮ್ಮ ಮೇಲೆ ಕಣ್ಣು ಕೆಂಪಗೆ ಮಾಡಬಹುದು ಅಥವಾ ಮುನಿಯಬಹುದು. ತದನಂತರ ನೀವು ಜೀವನ ನರಕಕ್ಕಿಂತಲೂ ಕಡಿಯಾಗಿ ಬಿಡುತ್ತದೆ. ಹೌದು, ನನಗೆ ಗೊತ್ತು, ನೀವು ಅರಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತೀರಿ. ಇದರಿಂದ ಈ ದೇವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಅವರನ್ನು ಗುರುತಿಸುವಲ್ಲಿ ನೀವು ಅರಿಯದೆ ಕೆಲವು ಕೆಲಸಗಳನ್ನು ಮಾಡಿಬಿಡುತ್ತೀರಿ. ಇದರಿಂದ ಆ ದೇವರಿಗೆ ನಿಮ್ಮ ಮೇಲೆ ತೀವ್ರ ಅಸಮಾಧಾನ ಉಂಟಾಗುತ್ತದೆ. ಒಂದು ವೇಳೆ ನೀವು ಹೀಗೆ ಮಾಡಿದರೆ ಈ ದೇವರು ನಿಮ್ಮ ಮೇಲೆ ಅತ್ಯಂತ ಹೆಚ್ಚು ಕಷ್ಟಗಳನ್ನು ಸುರಿಸಲಿದ್ದಾರೆ. ನೋಡಿ ಸ್ನೇಹಿತರೆ, ತಿಳಿದೇ ಮಾಡಿದರೂ ಅಥವಾ ಅರಿಯದೆ ಮಾಡಿದರೂ ತಪ್ಪಂತೂ ತಪ್ಪೇ ಆಗಿರುತ್ತದೆ. ಈ ವಿಷಯ ನಿಮಗೂ ತಿಳಿದಿದೆ. ಹಣೆ ಬರದಲ್ಲಿ ಬರೆದಿರುವುದು ಬದಲಾಗುವುದಿಲ್ಲ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಮುನ್ನೆಚ್ಚರಿಕೆಗಳನ್ನು ವಹಿಸುವುದರ ಮೂಲಕ ಒಂದಷ್ಟರ ಮಟ್ಟಿಗೆ ಘಟನೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ಈ ಮಾತು 100% ಸತ್ಯ. ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ಜೀವನವನ್ನು ಬದಲಾಯಿಸುವುದಿಲ್ಲ. ನೋಡಿ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ ಕಳೆದ 3 ವಾರಗಳಿಂದ ನಿಮ್ಮ ಮನೆಯಲ್ಲಿ ನೆಲೆಸಿರುವ ಈ ದೊಡ್ಡ ದೇವರು ಸಣ್ಣ ತಪ್ಪನ್ನು ಕ್ಷಮಿಸುವುದಿಲ್ಲ. ಸರಿಯಾಗಿ ನಡೆದರೆ, ಸರಿಯಾದ ಕೆಲಸಗಳನ್ನು ಮಾಡಿದರೆ ಈ ದೇವರು ನೆಲದಿಂದ ನೇರವಾಗಿ ಆಕಾಶಕ್ಕೆ ತಲುಪಿಸಿಬಿಡುತ್ತಾರೆ. ಆದರೆ ಯಾರು ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೋ, ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಳ್ಳುತ್ತಾರೋ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೋ ಅವರನ್ನು ಸ್ವರ್ಗದಿಂದ ನರಕಕ್ಕೆ ತಳ್ಳಿಬಿಡುತ್ತಾರೆ. ಹೌದು, ಮತ್ತು ನೀವು ಅತ್ಯಂತ ಅದೃಷ್ಟವಂತ ವ್ಯಕ್ತಿಯಾಗಿದ್ದೀರಿ. ಸ್ನೇಹಿತರೆ, ನೀವು ಅತ್ಯಂತ ಅದೃಷ್ಟಶಾಲಿಗಳು. ಅದಕ್ಕೆ ಈ ದೇವರು ತಾವಾಗೆ ನಡೆದುಕೊಂಡು ನಿಮ್ಮ ಬಳಿಗೆ ಬಂದಿದ್ದಾರೆ, ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ. ನೀವು ಎಷ್ಟು ಅದೃಷ್ಟವಂತರು ಎಂಬುದನ್ನು ನೀವೇ ಅರ್ಥ ಮಾಡಿಕೊಳ್ಳಬಹುದು. ಹಾಗೂ ಈ ರಾಶಿಯ ಬಹಳಷ್ಟು ಜನರಿದ್ದಾರೆ. ಅವರೆಲ್ಲರ ಮನೆಗಳು ಬಿಟ್ಟು ಈ ದೇವರು ನಿಮ್ಮ ಮನೆಯಲ್ಲೇ ನೆಲೆಸಿದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಜೀವನವನ್ನು ಬದಲಾಯಿಸುವುದಕ್ಕಾಗಿ ಬಂದಿದ್ದಾರೆ. ಹೌದು ಸ್ನೇಹಿತರೆ, ನೀವು ಸಂಪೂರ್ಣ ಶಾಂತ ಮನಸ್ಸಿನಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಅದೃಷ್ಟವೇ ಬದಲಾಗಲಿದೆ. ನೋಡಿ ಸ್ನೇಹಿತರೆ, ಯಾವಾಗ ಯಾವುದಾದರೂ ದೇವರು ನಮ್ಮ ಮನೆಯಲ್ಲಿ ನೆಲೆಸುತ್ತಾರೋ, ಯಾವಾಗ ಯಾವುದಾದರೂ ದೇವರು ನಮ್ಮ ಮನೆಯಲ್ಲಿ ಪ್ರತ್ಯಕ್ಷರಾಗುತ್ತಾರೋ ಆಗ ಖಂಡಿತವಾಗಿಯೂ ಯಾವುದೋ ಒಂದು ಉದ್ದೇಶದಿಂದಲೇ ಬಂದಿರುತ್ತಾರೆ. ಖಂಡಿತವಾಗಿಯೂ ನೀವು ಯಾವುದೋ ಒಳ್ಳೆಯ ಕರ್ಮಗಳನ್ನು ಮಾಡಿರುತ್ತೀರಿ. ಅದಕ್ಕೆ ಈ ದೇವರು ನಿಮ್ಮ ಮನೆಗೆ ಬರಲು ನಿರ್ಬಂಧಿತರಾಗಿದ್ದಾರೆ. ಸ್ನೇಹಿತರೆ, ನನಗೆ ಗೊತ್ತು, ನೀವು ನಿಮ್ಮ ಜೀವನದ ಸಂಕಷ್ಟದಲ್ಲಿದ್ದೀರಿ, ತೊಂದರೆಯಲ್ಲಿದ್ದೀರಿ. ಆದರೆ ಈ ವಿಡಿಯೋ ನೀವು ಮೊದಲಿನಿಂದ ಕೊನೆವರೆಗೂ ನೋಡಿದರೆ ಸ್ನೇಹಿತರೆ, ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ. ಇದು ಸ್ನೇಹಿತರೆ, ನಾವು 100% ಭರವಸೆಯೊಂದಿಗೆ ಹೇಳುತ್ತಿದ್ದೇವೆ, ನಿಮ್ಮ ಎಲ್ಲ ಕಷ್ಟ ತೊಂದರೆಗಳು ಕೊನೆಗೊಳ್ಳಲಿವೆ. ಇಂದಿನ ನಂತರ ನಿಮ್ಮ ಜೀವನದಲ್ಲಿ ದುಃಖವಿದೆ, ನೋವಿದೆ, ತೊಂದರೆ ಇದೆ ಎಂದು ಮತ್ತೆ ಹೇಳುವ ಸನ್ನಿವೇಶ ಬರುವುದಿಲ್ಲ. ಹೌದು, ಆದರೆ ನಾವು ನಿಮಗೆ ಹೇಳುವ ಮಾತನ್ನು ಅತ್ಯಂತ ಗಮನವಿಟ್ಟು ಕೇಳಿ. ಯಾವುದಾದರೂ ನಿರ್ಜನ ಪ್ರದೇಶದಲ್ಲಿ ಕುಳಿತು ಇಂದಿನ ಈ ವಿಡಿಯೋವನ್ನು ಶಾಂತ ಮನಸ್ಸಿನಿಂದ ನೋಡಿ. ಆಗಷ್ಟೇ ಪ್ರತಿಯೊಂದು ವಿಷಯವೂ ಅರ್ಥವಾಗುತ್ತದೆ ಮತ್ತು ಪ್ರತಿಯೊಂದು ಸೂಚನೆಯನ್ನು, ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಅದೃಷ್ಟ ಬದಲಾಗುವುದರಿಂದ, ನಿಮ್ಮ ಜೀವನ ಬದಲಾಗುವುದರಿಂದ ಪ್ರಪಂಚದ ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಈ ದಿನವು ಉಳಿದ ಎಲ್ಲ ದಿನಗಳಿಗಿಂತ ತುಂಬಾ ಉತ್ತಮ ಮತ್ತು ತುಂಬಾ ವಿಶೇಷವಾಗಿರಲಿದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ನಿಮ್ಮ ಅದೃಷ್ಟದ ನಕ್ಷತ್ರಗಳು ಇಂದಿನ ದಿನವು ತುಂಬಾ ಸಂತೋಷದಿಂದ ತುಂಬಿರುತ್ತದೆ ಎಂದು ಹೇಳುತ್ತಿವೆ. ಮನಸ್ಸು ಸುತ್ತಾಡಲು ಮತ್ತು ನಗಲು ಒಂದು ಕಾರಣವನ್ನು ಹುಡುಕುತ್ತಿರುತ್ತದೆ. ಯಾವುದೇ ಸ್ನೇಹಿತನ ಒಂದು ಮಾತು ಮನಸ್ಸಿಗೆ ಸ್ವಲ್ಪ ಚುಚ್ಚಬಹುದು, ಆದರೆ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಕ್ಕಿಂತ ನಗುತ್ತಾ ಬಿಟ್ಟು ಬಿಡುವುದು ಉತ್ತಮ. ಹೌದು ಸ್ನೇಹಿತರೆ, ನೋಡಿ, ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ಒಂದು ವೇಳೆ ವಿಷಯ ದೊಡ್ಡದಾಗಿದ್ದರೆ ಮನುಷ್ಯನನ್ನು ಮರೆತು ಬಿಡಿ, ಮತ್ತು ಒಂದು ವೇಳೆ ನಿಮ್ಮ ಪಾಲಿಗೆ ಮನುಷ್ಯ ತುಂಬಾ ವಿಶೇಷವಾಗಿದ್ದರೆ ಮಾತುಗಳನ್ನು ಮರೆತು ಬಿಡಿ. ಇದರಲ್ಲೇ ಒಳ್ಳೆಯದಿದೆ. ನೀವು ಎಲ್ಲಾದರೂ ಹೊರಗೆ ಹೋಗುವ ಪ್ಲಾನ್ ಮಾಡುತ್ತಿದ್ದರೆ ತಂದೆ ತಾಯಿಯ ಸಲಹೆ ನಿಮಗೆ ಶುಭವಾಗಿರುತ್ತದೆ. ಹಳೆಯ ಸ್ನೇಹಿತರನ್ನು ಭೇಟಿಯಾಗುತ್ತೀರಿ, ಹಾಗಾಗಿ ಹಳೆಯ ವಿಷಯಗಳನ್ನು ಬಿಡುವುದು ಉತ್ತಮ. ಇಲ್ಲದಿದ್ದರೆ ಸಂತೋಷದ ವಾತಾವರಣವು ಜಗಳವಾಗಿ ಬದಲಾಗಬಹುದು. ಹೌದು ಸ್ನೇಹಿತರೆ, ಇವತ್ತಿನ ದಿನವು ಹೊಳೆಯಲಿದೆ. ವಿಶೇಷವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಫಲ ನೀಡುತ್ತದೆ ಮತ್ತು
ಯಾವುದಾದರೂ ಹೊಸ ಗುರುತು ಅಥವಾ ಸ್ಥಾನ ಇವತ್ತು ನಿಮಗೆ ಸಿಗಲಿದೆ. ಆಫೀಸ್ನಲ್ಲಿ ಬಾಸ್ನೊಂದಿಗೆ ಸ್ವಲ್ಪ ಜಗಳ ಅಥವಾ ಘರ್ಷಣೆಯಾಗುವ ಸಾಧ್ಯತೆ ಇದೆ. ಆದರೆ ನೀವು ನಿಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಮಾತು ಸುಲಭವಾಗಿ ಸರಿ ಹೋಗುತ್ತದೆ. ಮಕ್ಕಳ ಸಣ್ಣ ಆಸೆಯನ್ನು ಈಡೇರಿಸುವುದರಿಂದ ನಿಮಗೆ ನೆಮ್ಮದಿ ಸಿಗುತ್ತದೆ. ನೀವು ಮನಸ್ಸಿನಲ್ಲಿ ಜನರ ಬಗ್ಗೆ ಒಳ್ಳೆಯದನ್ನು ಯೋಚಿಸುತ್ತೀರಿ. ಕೆಲವರು ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರು. ಹೌದು ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನೀವು ಎಷ್ಟು ಹೆಚ್ಚು ಒಳಿತನ್ನು ಯೋಚಿಸುತ್ತೀರೋ ಅಷ್ಟು ಹೆಚ್ಚು ಜನರು ನಿಮ್ಮನ್ನು ದುರ್ಬಲ ಅಥವಾ ದುರ್ಬಲರೆಂದು ಭಾವಿಸುತ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಹೆಚ್ಚು ಇತರರ ಬಗ್ಗೆ ಯೋಚಿಸುವುದು ಮತ್ತು ಇತರರಿಗೆ ಒಳ್ಳೆಯದನ್ನು ಮಾಡುವುದು ಕೆಲವೊಮ್ಮೆ ಮನುಷ್ಯನಿಗೆ ನಷ್ಟವನ್ನು ಕೊಡುತ್ತದೆ. ಅದೇ ನಿಮಗೂ ಆಗಬಹುದು. ಆದ್ದರಿಂದ ಸ್ನೇಹಿತರೆ, ಎಚ್ಚರದಿಂದಿರಿ, ಜಾಗರೂಕರಾಗಿರಿ, ಇದು ನಿಮಗೆ ಉತ್ತಮವಾಗಿರುತ್ತದೆ. ಇಂದು ಕೆಲಸದ ಕ್ಷೇತ್ರದಲ್ಲಿ ಯಾರಾದರೂ ನಿಮ್ಮನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡಬಹುದು. ನಿಮ್ಮನ್ನು ನಿಮ್ಮ ಗುರಿಯಿಂದ ತಪ್ಪು ದಾರಿಗೆ ಕರೆದೊಯ್ಯುವ ತಂತ್ರ ಮಾಡಬಹುದು. ಆದ್ದರಿಂದ ಕಣ್ಣುಗಳನ್ನು ಎಂದು ತೆರೆದಿಡಿ ಮತ್ತು ನಂಬಿಕೆಯನ್ನು ಯೋಚಿಸಿ ಮಾಡಿ. ತಂದೆ ಮಾತು ಇವತ್ತು ನಿಮಗೆ ಸರಿ ಎನಿಸಬಹುದು, ಆದರೆ ಸಮಯದೊಂದಿಗೆ ಎಲ್ಲವೂ ಸಾಮಾನ್ಯವಾಗುತ್ತದೆ. ಎಲ್ಲಾದರೂ ಸುತ್ತಾಡಲು ಹೋದಾಗ ಇಂಥ ಮಾಹಿತಿಯು ಇವತ್ತು ನಿಮಗೆ ಸಿಗಬಹುದು. ಅದು ಮುಂದೆ ನಿಮಗೆ ಉಪಯೋಗ ಬರುತ್ತದೆ. ಇವತ್ತು ತಾಳ್ಮೆಯೇ ನಿಮ್ಮ ದೊಡ್ಡ ಸ್ನೇಹಿತ. ಮನಸ್ಸಿನಲ್ಲಿ ಏನಾದರೂ ಹೊಸದನ್ನು ಮಾಡುವ ಬಯಕೆ ಹುಟ್ಟುತ್ತದೆ ಮತ್ತು ಸಂಬಂಧಗಳಲ್ಲಿ ಮತ್ತೆ ಸಿಹಿ ತರಬಹುದು. ನಿಮಗಾಗಿ ಯಾವ ಸಮಯಗಳು ನಿಮ್ಮ ದಿನಚರಿಗೆ ಉತ್ತಮವಾಗಿರುತ್ತದೆ ಎಂದು ಹೇಳಲು ಬಯಸುತ್ತೇನೆ. ಇವತ್ತು ಸಂತೋಷ ಮತ್ತು ಹಗುರ ಜವಾಬ್ದಾರಿಗಳ ಮಿಶ್ರಣವನ್ನು ತಂದಿದೆ. ಕುಟುಂಬದಲ್ಲಿ ಯಾರದೋ ಮದುವೆ ನಿಶ್ಚಯವಾಗುವ ಸುದ್ದಿ ವಾತಾವರಣವನ್ನು ಹಬ್ಬವನ್ನಾಗಿ ಮಾಡಿಸುತ್ತದೆ. ಒಂದು ವೇಳೆ ಯಾವುದಾದರೂ ಸಾಲವಿದ್ದರೆ ಅದನ್ನು ತೀರಿಸುವ ಮಾರ್ಗವು ಇಂದು ನಿಮಗೆ ಸಿಗಬಹುದು. ನಿಮಗಾಗಿ ಏನಾದರೂ ಶಾಪಿಂಗ್ ಮಾಡಬೇಕು ಎನಿಸುತ್ತದೆ, ಆದರೆ ಖರ್ಚು ಮಾಡುವಾಗ ಸಮತೋಲನ ಕಾಯ್ದುಕೊಳ್ಳುವುದು ನಿಮಗೆ ಅವಶ್ಯಕವಾಗಿರುತ್ತದೆ. ಅದೃಷ್ಟವು ನಿಮ್ಮೊಂದಿಗೆ ಇರುತ್ತದೆ ಮತ್ತು ನಿಮ್ಮ ಆದಾಯದಲ್ಲಿ ಹೆಚ್ಚಳದ ಸೂಚನೆಗಳು ಕಾಣಿಸುತ್ತವೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ, ಪರಿಹಾರವನ್ನು ಕೂಡ ಹೇಳಿದ್ದೇನೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.